ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಮಾದಿಗ ಮಹಾಸಭಾ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ 2026-27ನೇ ಸಾಲಿನ ಮಾದಿಗ ಸಮಾಜದ SSLC ಹಾಗೂ PUCಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು. ತಾಲೂಕು ಮಾದಿಗ ಸಮಾಜದ ತಾಲೂಕು ಅಧ್ಯಕ್ಷರಾದ GH ಶಂಭುಲಿಂಗಪ್ಪರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು, ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ B ದೇವೇಂದ್ರಪ್ಪರವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ GS ಮಂಜುನಾಥ್, ಆದಿಜಾಂಬವ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಬೆಂಗಳೂರಿನ ವಾಣಿಜ್ಯ ಇಲಾಖೆಯ ಸಹಾಯಕ ಆಯುಕ್ತರಾದ JP ಓಬಣ್ಣರವರು ಹಾಗೂ ಒಳ ಮೀಸಲಾತಿ ಹೋರಾಟಗಾರರು ಹಾಗೂ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಅಂಬಣ್ಣ ಆರೋಲಿಕರ್ ರವರು ಮುಖ್ಯ ಅತಿಥಿಗಳಾಗಿ ವೇದಿಕೆಗೆ ಘನತೆ ತುಂಬಿದರು. ಈ ಸಂದರ್ಭದಲ್ಲಿ ತಾಲೂಕು ಮಾದಿಗ ಮಹಾಸಭಾ ಗೌರವಾಧ್ಯಕ್ಷ H ತಿಪ್ಪೇಸ್ವಾಮಿ, ತಾಲೂಕು ಅಧ್ಯಕ್ಷ ಶಂಭುಲಿಂಗಪ್ಪ, ಜಿಲ್ಲಾ ಕಾರ್ಯದರ್ಶಿ ಪಲ್ಲಾಗಟ್ಟಿ ಶೇಖರಪ್ಪ, ಪ್ರಾಧ್ಯಾಪಕ ನಾಗರಾಜ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಲೋಕೇಶ್, ಮುಖಂಡರಾದ H ಶಿವಕುಮಾರ್, ಹಟ್ಟಿ ತಿಪ್ಪೇಸ್ವಾಮಿ, ಕುಬೇಂದ್ರಪ್ಪ, ರಾಜಶೇಖರ್, ಗುತ್ತಿದುರ್ಗ ರುದ್ರೇಶ್, B ಸತೀಶ್, ಕುಬೇರಪ್ಪ, ತಾಯಿಟೋಣಿ ಬಾಬು, ರೇಣುಕೇಶ್, ಚಂದ್ರಪ್ಪ, ಶಿವಣ್ಣ, ವಿಜಯ್ ಕೆಂಚೋಳ್, ಗೋಗುದ್ದು, ವಕೀಲ ತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಜಗಳೂರು ತಾಲೂಕು ವರದಿಗಾರರು ಮಂಜುನಾಥ್ ಮಾಳೆಹಳ್ಳಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಸಮಾಜದ ಋಣವನ್ನು ತೀರಿಸಬೇಕು ಅನ್ನೋ ಕಾರಣಕ್ಕೆ ಮಾತನಾಡುವಂಥವರೆಲ್ಲ ಮಾತಾಡಿದರು. ನಾನು ಈ ಮಾತು ಯಾಕೆ ಹೇಳಿದೆ, ಕಾಡಿನ ರಾಜ ಹುಲಿ ಸಿಂಹ ಅಂತ ಅಂದ್ರೆ ಬರೀ ಮೀಸಲಾತಿ ಐತೆ ನಮಗೆ ಅಂತ ನೀವು ಕೂತ್ಕೊಂಡ್ರೆ 5.4% ಬೇರೆ ಯಾರಿಗೂ ಹೋಗಲ್ಲ. ಅದು ಸ್ಪಷ್ಟವಾಗಿ ಮಾದಿಗರಿಗೆ ಸಿಗಂಥವ್ರು. ಹಾಗಾದ್ರೆ ಇದುವರೆಗೆ ನಾವು ಮಾದಿಗರು ನಾವು ಮೀಸಲಾತಿ ಅಂತ ಕೇಳ್ತಾ ಇದ್ವಲ್ಲ, ಆದರೆ ಇವತ್ತು ಬೇರೆ ಯಾರವರಿಗೆ ಬಿಡಲ್ಲ, ನಮ್ಮ ಅಣ್ಣ ತಮ್ಮಗಳಿಗೆ ಬಿಡುತ್ತ ಅನ್ನೋದು ನೀವು ಯಾರು ಸಹ ಮರಿಬಾರ್ದು. ಅದಕ್ಕೆ ನಾವು ನಿಮಗೆ ಅವಕಾಶ ಸಿಕ್ಕಾಗೆಲ್ಲ ಹೇಳ್ತಾ ಇರ್ತೀವಿ. ಸುಮ್ಮನೆ ಹೆಸರಿಗೆ ಮಾತ್ರ ಶಿಕ್ಷಣ ಸಂಘಟನೆ ಹೋರಾಟ ಅಂತ ನೀವು ಮಾಡಿದ್ರೆ ಕಡಿಯನ್ನ ಕೆಂಚನ್ನ ನೆನೆದ್ರೆ ನಾವು ಕಡಿ ಹೋಗಿ ಕೆಂಚಾಗಲ್ಲ, ಬೇರಾಗೋದಿಲ್ಲ. ಶ್ರೀಮಂತನ ಧನವಂತನ ನೆನೆದ್ರೆ ನಾವು ನಮ್ಮ ದರಿದ್ರ ಹೋಗೋದಿಲ್ಲ. ಆದ್ರೆ ಇವತ್ತು ನಾನು ನಿಮಗೆ ಬಹಳ ಜನ ಗೊತ್ತಿಲ್ಲ, ಒಂದು ಮಾತು ಎಲ್ಲರಿಗೂ ಆಶ್ಚರ್ಯ ರೀತಿಯಲ್ಲಿ ನಾನು ಹೇಳಲು ಬಯಸ್ತಾರೆ. ನನ್ನ ಮಗ IAS ಹೋಗಿದ್ದ, IAS ಪಾಸ್ ಆಗಿದ್ದಾರೆ, ಅಷ್ಟು ಮಾತ್ರ ನನಗೆ ಗೊತ್ತು. ನನ್ನ ಮಗನಿಗೆ IAS ಹೋಗೋದಕ್ಕೆ ನಾನು ಯಾರನ್ನ ಬರೀಬೇಕು ಅಂದ್ರೆ, ಯಾರನ್ನ ಮಾರ್ಗದರ್ಶಕನಾಗಿ ನಾನು ತಗೊಂಡೆ ಅಂದ್ರೆ ಬೇರೆ ಯಾರನ್ನಲ್ಲ, ಇಲ್ಲಿ ಕೂತಿರಲ್ಲ ಓಬಣ್ಣ. ಈ ಓಬಣ್ಣನ ನನ್ನ ಮಗನಿಗೆ ಮಾರ್ಗದರ್ಶಕನಾಗಿ ನಾನು ಕೇಳಿದ್ದು. ಅವರು ಓಬಣ್ಣ ಹೇಳಿದ್ದು ನನಗ್ಯಾರು ಮಾರ್ಗದರ್ಶಕನಾಗಿ ಕೂತಿರಲ್ಲ ಮಂಜಣ್ಣ ಅಂತ. ಈ ಮಣ್ಣು ನಮ್ಮಲ್ಲಿ ಹಿಂದೆ ಇದ್ರೆ ಸುಮ್ಮನೆ ಅಂಬೇಡ್ಕರ್ ಅವ್ರು ಹೇಳಿದಲ್ಲ, ನಾನು ನನಗಾಗಿ ಹುಟ್ಟಲಿಲ್ಲ, ನಾನು ನನಗಾಗಿ ವಿದೇಶಕ್ಕೆ ಹೋಗಲಿಲ್ಲ, ನಾನು ನನಗಾಗಿ ಓದಲಿಲ್ಲ, ನಾನು ನನಗಾಗಿ ಸಂವಿಧಾನವನ್ನ ಬರೆಯಲಿಲ್ಲ ಅಂತ ಅವ್ರು ಹೇಳಿದ್ದು ಪುಸ್ತಕದಲ್ಲೇ ಇರ್ತದೆ. ನಾನು ಜಾರಿಗೆ ಬರೋದಿಲ್ಲ, ಅದು ಪ್ರಯೋಜನ ಆಗೋದಿಲ್ಲ ಅನ್ನೋದು ನನ್ನ ವಾದ. ಹಾಗಾಗಿ ನಾನಾದರೂ ಸಹ ಓಬಣ್ಣವರು ಸಹ, ಓಬಣ್ಣ ಒಬ್ಬ ಪಾಪಣ್ಣ ಅಂತ ಜಮನ ಮಗ. ಅವರಪ್ಪ ಏನು ಹೈಸ್ಕೂಲಿಗೆ ಹೋಗಿ ಓದಿಸೋ ಶಕ್ತಿ ಮಾತ್ರ ಇತ್ತು. ಅದೇ ರೀತಿ ಮಂಜಣ್ಣವರು ನಾವೆಲ್ಲ ಒಂದು ಕ್ಲಾಸ್ ಹೆಚ್ಚಿನ ಕೊಡುಗೆ ಮಂಜಣ್ಣವ್ರಿಗೆ ಕೇಳ್ತಾ ಇದ್ವಿ. ಇಲ್ಲಿ ಮಂಜಣ್ಣ ಅಂತ ಇದ್ರು ಜಗಳೂರಿನಲ್ಲಿ, ಅವ್ರ ತಂದೆಯವರು ಪಟ್ಟಣ ಪಂಚಾಯತಿಯಲ್ಲಿ ಒಬ್ಬ ಉದ್ಯೋಗಸ್ಥರಾಗಿದ್ರು ಅಂತ ಕೇಳ್ಕೊಂಡಾಗ ಹಂಗೆ ಸ್ವಲ್ಪ ನೆನೆಸ್ಕೊಂಡಾಗ ಗೊತ್ತಾಯ್ತು, ಆ ಮಂಜಣ್ಣ ಬೇರೆ ಯಾರು ಅಲ್ಲ, ಜಾತ್ರೆಯಲ್ಲಿ ಒಂದು ರೈತರ ಅಂಗಡಿ ಇತ್ತು, ಅಂಗಡಿ ಪಕ್ಕದಲ್ಲಿ ಮನೆ ಇತ್ತು ಅಂತ ನಿಜ. ನನಗೂ ಬಹಳ ಚೆನ್ನಾಗಿ ಗೊತ್ತು. ನಾನು ಕೆಳಪಲ್ಲಿ ಓದಿದನು. ನನಗೆ 100 ಅಡಿ ಮನೆ, ಓಬಣ್ಣದಿದ್ದೆ 100 ಅಡಿ ಮನೆ, ಮಂಜಣ್ಣದಿದ್ದೆ, ಇವೆಲ್ಲ ನಾವು ಒಂದು ಗಡಿ ಹಿಡಿದವರು. ನಮ್ಮ ವಿದ್ಯಾರ್ಥಿ ಜೀವನ ಅಪ್ ಟು PUC ವರೆಗೆ ನಾವೆಲ್ಲರೂ ಇದೇ. ನಾನು ಈ ಮಾದಿಗ ಸಂಘಟನೆಯಲ್ಲಿ ನಾವಿದ್ದನು, ಮಾದಿಗ ರಾಷ್ಟ್ರದಲ್ಲಿ ಓದಿದವನು, ಮಾದಿಗರ ಅಡ್ಡಿ ಜೊತೆಯಲ್ಲಿ ಇದ್ದಂಥವ್ರು.
ಮಾದಿಗರು ನನಗೆ ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ. ಮಾದಿಗರು ನಾನು ಒಂದು ನಾಟ್ಯದ ಮುಖ ಅಂತೇಳಿ ನಾನು ಸಂತೋಷವಾಗಿ ಹೇಳ್ತೇನೆ. ಹಾಗಾಗಿ ನಾನು ನಿಮಗೆ ಸಂಘಟನೆಯವರಿಗೆ ಅನಿಸ್ತೇನೆ, ಈ ಪಟ್ಟು ಸಂಘಟನೆ ಸ್ಟಾರ್ಟ್ ಮಾಡಿ. ನೀವು ನಿಮ್ಮ ತಂಡ ಯಾರೂ ಬರೋದಿಲ್ಲ, ಬಹಳ ಚೆನ್ನಾಗಿ ಗೊತ್ತಿದೆ. ಮೀಸಲಾತಿ ಏನ್ ಪವರ್ ಇದೆ, ಅಟ್ರಾಸಿಟಿ ಏನ್ ಪವರ್ ಇದೆ ಅಂದ್ರೆ ಎಲ್ಲ ಬಹಳ ಚೆನ್ನಾಗಿದೆ. ಅವನ್ನೆಲ್ಲ ಸ್ವಲ್ಪ ಮೂಲೆ ಇಟ್ಟು ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಜವಾಗಿರ್ತಕ್ಕಂಥವ್ರನ್ನ ನಮಗೆ ಏನು ವಿವೇಕ ಸವಲತ್ತನ್ನ ಚತುರೋಪಾಯದಲ್ಲಿ ನಾವು ಇವತ್ತು ಸರ್ಕಾರದ ಮೇಲೆ ಒತ್ತಡ ತಂದು ಯಾವ ಸಂದರ್ಭದಲ್ಲಿ ಏನೇನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋದಾಗ ಮಾತ್ರ ನಿಜವಾಗ್ಲೂ ನಮ್ಮ ಗುರಿಯನ್ನು ನಾವು ತಲುಪ್ತೀವಿ. ಇವತ್ತೇನು ಅಂಬೇಡ್ಕರ್ ಅವರ ಸಂವಿಧಾನವನ್ನ ಎಡೆ ಕೈಯಲ್ಲಿ ಇಟ್ಕೊಂಡು ಎದೆಗೆ ಹಂಚಿಕೊಂಡು ಮಲಗಡೆ ತೋರಿಸ್ತಾರೆ. ನೀವು ಆ ಹಟ್ಟಿಯನ್ನು ಬಿಟ್ಟು, ಆಡಿಯನ್ನು ಬಿಟ್ಟು, ಆ ಒಂದು ದೊಡ್ಡಿಯನ್ನು ಬಿಟ್ಟು ಮುಖ್ಯವಾಗಿ ಮಾಡ್ತೀವಿ. ಹಾಗಾಗಿ ಇದು ನನಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ನಾನು ಒಂದಾನೊಂದು ಕಾಲದಲ್ಲಿ ನಾನು ಈ ಮಾದಿಗಳನ್ನ ಶೋಷಣೆ ಮಾಡಿದಂತವನೇ. ವಿದ್ಯಾರ್ಥಿ ದೆಸೆಯಲ್ಲಿ ನಾವು ನಮ್ಮ ಜೊತೆಗೆ 2-3 ಹರಿಜನದ ಹುಡುಗರಿದ್ರು. ಅವರು ನಾವು ಅವ್ರ ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲರೂ ಕೈಯಲ್ಲಿ ನೀರು ವಹಿಸ್ಕೊಂಡು ಕುಡಿದ್ವಿ. ಆದ್ರೆ ಅದೇ ಮಾಡಿದ ಹುಡುಗ ನಮ್ಮ ಮನೆ ಮುಂದೆ ಬಂದಾಗ ನಾನು ಎತ್ತಿ ನೀರು ಅವನಿಗೆ ಇದೆ. ಆದರೆ ಈಗಲ್ಲ, ಒಂದಾನೊಂದು ಕಾಲದಲ್ಲಿ, ನನಗೆ ಗೊತ್ತಿಲ್ಲದ ಕಾಲದಲ್ಲಿ ಮಾದಿಗಳೆಂದರೆ ಅವರು ಶೂದ್ರರು, ಅವರು ಶಾಪಕ್ಕೊಳಗಾದರು, ಅವರನ್ನ ಮುಟ್ಟಿದರೆ, ಅವರನ್ನ ಮಾತನಾಡಿಸಿದರೆ ಮೈಗೆ ಆಗ್ತದೆ, ನಾವು ಸುಟ್ಟು ಹೋಗ್ತೀವಿ, ದೇವರು ನಮಗೆ ಶಾಪ ಕೊಡ್ತಾರೆ ಅನ್ನುವಂತ ಕಾಲಘಟ್ಟದಲ್ಲಿ. ಆದರೆ ಈಗಲ್ಲ. ಏನು ಇವತ್ತು ಬಸವಣ್ಣ ಅಂತ ನಮ್ಮ ಮುಂದೆ ನಾನೇನಾದ್ರೂ ಮನುಷ್ಯನಾಗಿ ಹುಟ್ಟಿದ್ರೆ ಅರಳಯ್ಯನ ಮಗ ಮತ್ತು ಹಿರಿಯರು ಪ್ರಾಣ ಹುಡುಗಿ ಅವರಿಬ್ಬರು ಆಧಾರವಾಗಿ ಹುಟ್ಟ ಮಗ ನಾನಾಗಬೇಕು